ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಮಾರ್ನಿಂಗ್ ಆಗಿದೆ. ಏನಂದರೆ ಇವತ್ತು ನಾನು ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿಸಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೇಗ ಟಿಫನ್ ಕೂಡ ಮಾಡ್ತಾಯಿದ್ದೀನಿ. ಟಿಫನ್ ಆ್ಯಕ್ಚುಲಿ ಚಿಂಟು ಕಾಲೇಜ್ಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತೀನಿ ಆಲ್ಮೋಸ್ಟ್. ಅದಷ್ಟೇ ಅಲ್ಲದೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಿದೆ. ಸೊ ಹಾಗಾಗಿ ನಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನನ್ನ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಿಂಟು ರೆಡಿ ಆಗಿದ್ದಾಳೆ, ಆಲ್ರೆಡಿ ಕಾಲೇಜ್ಗೆ ಹೋಗಬೇಕು ಅಂತ ಹೇಳಿ. ಸೊ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡು ಅಂತ ಹೇಳಿ ಅವಳು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದ್ದಾಯಿತು. ಸೊ ರೆಡಿ ಮಾಡಿ ಆಮೇಲೆ ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ದೇವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವತ್ತೇನಂತ ಅಂದರೆ ಫ್ರೆಂಡ್ಸ್, ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋದು. ಉತ್ತನಹಳ್ಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಉತ್ತನಹಳ್ಳಿಗೆ ತ್ರಿಪುರ ಸುಂದರಿ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಮ್ಮನಿಗೆ ಮೊದಲು ಕೊಡಬೇಕಿತ್ತು. ತುಂಬ ದಿನದಿಂದ ನಾನು ಹಸ್ಬೆಂಡ್ ಅಂದ್ಕೊಳ್ತಾ ಇದ್ವಿ ಹೋಗ್ಬಿಟ್ಟು ಬರೋಣ, ಹೋಗೋಣ ಅಂತ. ಬಟ್ ಅದು ಕಾಲನೇ ಕೂಡ ಬಂದಿರಲಿಲ್ಲ. ನಾನು ಆ್ಯಕ್ಚುಲಿ ನಿನ್ನೆ ವೀಡಿಯೋದಲ್ಲೂ ನಿಮ್ಗೆ ಹೇಳಿದ್ದೆ, ತುಂಬ ಸತ ಅಂದ್ಕೊಳ್ತಾ ಇರ್ತೀವಿ ಬಟ್ ಕೆಲವೊಂದು ಸಲ ಹೋಗೋದಕ್ಕೆ ಆಗೋದೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವತ್ತು ನಿರ್ಧಾರ ಮಾಡಿಬಿಟ್ಟಿದೆ. ಇವತ್ತು ಫ್ರೈಡೇ, ಅದೇನಾದರೂ ಆಗಲಿ ನಾವು ಮುಂದಕ್ಕೆ ಹಾಕ್ಕೊಂಡು ಹೋಗೋದು ಬೇಡ ರೀ, ಏನಾದರೂ ಆಗಲಿ ಇವತ್ತು ಹೊರಟ್ಬಿಡೋಣ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಅವರೂ ಅಷ್ಟೇ ಹೋಗೋಣ ಅಂತ ಹೇಳಿದ್ರು. ಬಟ್ ಹೆಂಗಾಯಿತು ಅಂದರೆ ಮತ್ತೆ ನೋಡಿ ಎಷ್ಟು ಅಡೆತಡೆ ಅಂದರೆ, ನಾನು ಇವತ್ತು 4:30ಗೆ ಎದ್ದಿದ್ದೀನಿ. ಫುಲ್ ಪವರ್ ಇಲ್ಲ ಮನೆಯಲ್ಲಿ, ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಹೀಗೆ ಕರೆಂಟ್ ಇಲ್ಲದೆ, ಪವರ್ ಇಲ್ಲದೆ ನಾನು ಏನು ಕೆಲಸ ಮಾಡಲಿ ಕತ್ಲೆಯಲ್ಲಿ. ಸೊ ಮತ್ತೆ ಹಂಗೆ ಮಲ್ಕೊಂಡು ಆಮೇಲೆ ಸ್ವಲ್ಪ ಬೆಳಿಗ್ಗೆ ಆಗಲಿ ಇನ್ನೊಂದು ಸ್ವಲ್ಪ ಅಷ್ಟರಲ್ಲಿ ಬೆಳಕು ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಮತ್ತೆ ಒಂದು 6 o'clock ಆ ಥರ ಎದ್ಬಿಟ್ಟು ಬಾಕ್ಲಿಗೆಲ್ಲ ನೀರು ಹಾಕಿ ಆಮೇಲೆ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಬಂದಿದ್ದಾಯಿತು. ಈ ರೀತಿ ಆಯಿತು. ಆಮೇಲೆ ಅಷ್ಟರಲ್ಲಿ ನಾನು ಮನೆ ಕಸ ಎಲ್ಲ ಗುಡಿಸಿ ಒರೆಸೋದಕ್ಕೆ ಶುರು ಮಾಡೋ ಅಷ್ಟರಲ್ಲಿ ಸದ್ಯ ಕರೆಂಟ್ ಬಂತು. ಆಮೇಲೆ ನಂಗೆ ಟಿಫನ್ ಮಾಡೋದಕ್ಕೆ ಚಟ್ನಿ ಎಲ್ಲ ರುಬ್ಕೊಳ್ಳೋದಕ್ಕೆ ಸರಿ ಆಯಿತು. ಇಲ್ಲಾಂದರೆ ಅದು ಕೂಡ ಇನ್ನೂ ಸ್ವಲ್ಪ ಬೇಗನೆ ಆಗಿ ನಂದು ಕೆಲಸಗಳು ಇನ್ನೂ ಬೇಗನೆ ಆಗೋಗಿರ್ತಾಯಿತ್ತು. ಫಸ್ಟ್ ಪೂಜೆಗೆ ಹೋಗ್ಬಿಡ್ತಾ ಇದ್ದೆ. ಇದೊಂದು ಪ್ರಾಬ್ಲಮ್ ಆಯಿತು. ನಾನು ಈವ್ನಿಂಗ್ ಏನಂದರೆ ನೈಟ್ ಏನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಬೆಳಿಗ್ಗೆನೇ ಎದ್ದು ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಇವಾಗ ದೇವ್ರ ಮನೆ ಎಲ್ಲನೂ ಕಸ ಗುಡಿಸಿ ಒರೆಸ್ಕೊಂಡು ದೇವರಿಗೆ ಹೂವು ಎಲ್ಲ ಮುಡಿಸ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಸೇವಂತಿಗೆ ಹೂವು ತೊಗೊಂಡಿದ್ದೀನಿ. ನನಗೆ ಮಲ್ಲಿಗೆ ಹೂವು ಬೇಕಿತ್ತು. ಸೊ ನನಗೆ ಮಲ್ಲಿಗೆ ಅಂದರೆ ಮೊದಲು ಕೊಡ್ತೀವಲ್ವ ಅಮ್ಮನಿಗೆ, ಕನಕಾಂಬರ ಅಥವಾ ಮಲ್ಲಿಗೆ ಹೂವನು ಸೇವಂತಿಗೆ ಹೂವು ಜೊತೆ ಅದನ್ನು ಹಾಕ್ಬಿಟ್ಟು ಹೂವನ ಮೊದಲಲ್ಲಿ ಇಟ್ಬಿಟ್ಟು ಮೊದಲಕ್ಕಿ ಜೊತೆ ಕೊಡೋಣ ಅಂತ ಅಂದ್ಬಿಟ್ಟು. ಬಟ್ ಮನೆ ಹತ್ರ ಬರುತ್ತೆ ಅಂತ ನೋಡಿದೆ, ಇವತ್ತು ಸಿಗಲಿಲ್ಲ. ಆಮೇಲೆ ಅಂದ್ಕೊಂಡೆ ಅಲ್ಲೇ ಏನಾದ್ರು ದೇವಸ್ಥಾನದ ಹತ್ರನೇ ಮಾರ್ತಿರ್ತಾರಲ್ವ ತೊಗೊಂಡ್ರೆ ಆಯಿತು ಅಂತ. ಅದಷ್ಟೇ ಇದೆ. ಕೆಲವೊಂದು ಸಾಮಾನು ಕೂಡ ತರಿಸ್ಬೇಕಿತ್ತು. ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ನನಗೆ 1 ಡಜನ್ ಬಳೆ, ಬೆಲ್ಲ ಅದನ್ನೆಲ್ಲ ತಂದು ಕೊಟ್ಬಿಡಿ, ಕೆಲವೊಂದು ಸಾಮಾನು ಎಲೆ ಅಡಿಕೆ ಅದನ್ನೆಲ್ಲ ಹೇಳ್ತೀನಿ, ಒಂದಷ್ಟು ಸಾಮಾನು ತಂದುಕೊಡಿ ಅಂತ. ಅವರು ಹೋಗಲೇ ಇಲ್ಲ ಕೊನೆಗೆ. ಇಲ್ಲ ಬಿಡಮ್ಮ, ನಂಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಕೊನೆಗೆ ಸೇವಂತಿಗೆ ಹೂವು ಮನೆ ಹತ್ರನೇ ಬಂತು, ಮತ್ತು ಅಕ್ಕಿ ಮತ್ತು ಸೀರೆ ಇಷ್ಟು ನಾವು ಮನೆಯಿಂದನೇ ತೊಗೊಂಡೋದ್ವಿ. ಹಾಗೆ ಫ್ರೆಂಡ್ಸ್, ಈ ಡಿಸೈನ್ ಪೆನ್ನಿ ಪಾಸ್ತಾನ ನಾನು ಅಮೆಝಾನಿಂದ ಬೈ ಮಾಡಿದ್ದೀನಿ. ಹಾಗೆ ಈ ಒಂದು ಪಾಸ್ತಾನ ಯೂಸ್ ಮಾಡ್ಕೊಂಡು ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಬಂದು 100% ಡ್ಯೂರಮ್ ವೀಟಿಂದ ಮಾಡಿರೋದು. ನೋ ಕೊಲೆಸ್ಟ್ರಾಲ್, ನೋ ಟ್ರಾನ್ಸ್ ಫ್ಯಾಟ್, ನೋ ಕಲರ್, ನೋ ಮೈದಾ. ತುಂಬಾನೇ ಹೆಲ್ದಿ ಆಗಿದೆ. ಹಾಗಾಗಿ ಈ ಪಾಸ್ತಾನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಅಗ್ಯಾರು ಟ್ರಿಪಲ್ ಲೇಯರ್ ಸ್ಟೀಲ್ ಕಡಾಯಿನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ. ಹಾಗೆ ಈ ಡಿಸೈನೋ ಆಲಿವ್ ಆಯಿಲ್ನ ಯೂಸ್ ಮಾಡಿಕೊಂಡು ಈ ಪಾಸ್ತಾ ರೆಸಿಪಿ ಮಾಡ್ತಾಯಿದ್ದೀನಿ. ಈ ಡಿಸೈನೋ ಆಲಿವ್ ಆಯಿಲ್ ಬಂದು ಸ್ಪೇನಲ್ಲಿ ಮಾಡಿರೋದು. ಇದು ಪ್ರೀಮಿಯಂ ಕ್ವಾಲಿಟಿ ಆಲಿವ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದು 75% ಮ್ಯಾನುಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸಿಂದ ಕೂಡಿದೆ. ಹಾಗೆ ಹೆಲ್ದಿ ಫ್ಯಾಟ್, ಝೀರೋ ಕೊಲೆಸ್ಟ್ರಾಲ್, ಫ್ರೀ ಆಫ್ ಟ್ರಾನ್ಸ್ ಫ್ಯಾಟ್, ಹಾಗೆ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಹಾಗೆ ಫ್ರೆಂಡ್ಸ್, ಈ ಡಿಸೈನೋ ಪೆನ್ನಿ ಪಾಸ್ತಾನ ನಾವು ಮಾಡಬೇಕಾದ್ರೆ ಇದನ್ನು ನಾವು ಬ್ರೇಕ್ಫಾಸ್ಟ್ ಆಗು ಕೂಡ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲದೆ ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಏನಾದರೂ ತಿನ್ನಬೇಕು ಅಂತ ಅಂದ್ಕೊಂಡಾಗ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು. ತುಂಬಾ ಸಿಂಪಲ್, ಏನಕ್ಕಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಆರಾಮ್ಸೆ ಮಾಡ್ಕೋಬೋದು. ಸೊ ಇವಾಗ ನಾನು ವಿತಿನ್ ಒಂದು 10 to 15 ಮಿನಿಟ್ಸಲ್ಲಿ ಒಂದು ಪಾಸ್ತಾನ ಮಾಡ್ಕೊಂಡಿದ್ದೀನಿ. ಜೊತೆಗೆ ಅಲ್ಲಿ ಸಾಮಾನು ತೊಗೊಂಡ್ರಾಯ್ತು. ಇನ್ನು ಉಳ್ದಿದ್ದ ಸಾಮಾನೆಲ್ಲ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ದೇವಸ್ಥಾನದ ಹತ್ರನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಹಾಗೆ ಫ್ರೆಂಡ್ಸ್, ಇನ್ನೇನು ಸ್ವಲ್ಪ ಮಧ್ಯೆ ಡಿಸ್ಟರ್ಬೆನ್ಸ್, ವಾಯ್ಸ್ ಒಂದು ಸ್ವಲ್ಪ ಕಟ್ಟಿದಂಗೆ ಅಂತ ಅನ್ನಿಸ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿದ್ರಲ್ಲ, ನಾನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು
ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಫೋಟೋಗೆಲ್ಲ ಹೂವಿನ ಅಲಂಕಾರ ಮಾಡಿದ್ದು ಕೂಡ ಆಯಿತು. ಇವಾಗ ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಬಿಟ್ಟು ಆರತಿ ಮಾಡಿದ್ರೆ ನನಗೆ ದೇವ್ರ ಮನೆ ಕೆಲಸ ಆಲ್ಮೋಸ್ಟ್ ಮುಗ್ದಾಗೆ. ಸುಮಾರು ಹೊತ್ತು ನಮಗೇನಾದರೂ ಕ್ಲೀನಾಗಿ ಎಲ್ಲ ಒರೆಸಿ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡೋ ಅಷ್ಟರಲ್ಲಿ ಸುಮಾರು ಒಂದು ಹಾಫ್ ಆನ್ ಅವರ್, ಒಂದು ಮುಕ್ಕಾಲು ಗಂಟೆ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಫೈನಲಿ ನಂದು ದೇವ್ರ ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗೀತು. ಸೊ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಈಗ ಆರತಿ ಮಾಡಿಬಿಟ್ಟು ನಾನು ಕೂಡ ರೆಡಿ ಆಗಬೇಕು. ಹಸ್ಬೆಂಡ್ ರೆಡಿ ಆಯ್ತಾ ಅಂತ ಕೇಳ್ತಾನೆ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಹೇಳಿದಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿದೆ. ಸೊ ಹಸ್ಬೆಂಡ್ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ರು. ಸೊ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ನಾವು ಮನೆಯೆಲ್ಲ ಕೆಲಸ ಮುಗಿಸಿ ರೆಡಿ ಆಗೋಷ್ಟರಲ್ಲಿ ಟೈಮ್ ಹೆಂಗೆ ಹೋದ್ರೂ ಆಗ್ಬಿಡುತ್ತೆ. ನಾನು ಮುಖಕ್ಕೆ ಆ್ಯಕ್ಚುಲಿ ಕ್ರೀಮ್ ಹಾಕ್ಬಿಟ್ಟು ಸಿಂಪಲ್ ಆಗಿ ಐಲೈನರ್ ಇಟ್ಟಿದ್ದೀನಿ. ಹಾಗೆ ಐಲೈನರ್ ಇಟ್ಬಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ತೀನಿ ಅಷ್ಟೇ. ಏನು ಮೇಕಪ್ ಅಂತ ಏನು ಮಾಡೋದ. ಇವಾಗ ತಲೆ ಬಚ್ಕೊಂಡ್ರೆ ಆಯಿತು. ಕೂದಲು ಸ್ವಲ್ಪ ಹಾರಲಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಬಟ್ ಇನ್ನೂ ಇದಾಗ್ತಾ ಇದೆ, ಒದ್ದೇನೆ ಇದೆ. ಬಟ್ ಏನು ಆಗ್ಬಿಡುತ್ತೆ, ನಂಗೆ ವೆಯ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಫ್ರೆಂಡ್ಸ್, ಆಲ್ರೆಡಿ ನ್ಯೂ ಡ್ರೆಸ್ ತೊಗೊಂಡಾಗ ನಾನು ನಿಮಗೆ ಶೇರ್ ಮಾಡಿದ್ದೆ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಫೈನಲಿ ರೆಡಿ ಆಗಿದ್ದಾಯಿತು. ಕೂದಲು ಇನ್ನೂ ಸ್ವಲ್ಪ ಹಸಿ ಅಂತಲೇ ಅನ್ನಿಸ್ತಿದೆ. ಹಾಗೆ ಫ್ರೆಂಡ್ಸ್, ನೋಡಿದ್ರಲ್ಲ ಇದ್ರದ್ದು ಔಟ್ಫಿಟ್, ಜೋಬೆಲ್ಲ ಇದೆ. ಇದರಲ್ಲಿ ಸೈಡ್ ಪಾಕೆಟ್ ಬಂದಿದೆ. ನೋಡಿದ್ರಲ್ಲ ಇದು ಔಟ್ಫಿಟ್. ಇದ್ರದ್ದು ಲಿಂಕ್ ಕೂಡ ಕೇಳಿದ್ರಿ, ಬಟ್ ಇದು ಆಫ್ಲೈನ್ ಆಗಿರೋದ್ರಿಂದ ಇದು ಲಿಂಕ್ ಇಲ್ಲ. ಹಾಗೆ ಇದ್ರದ್ದು ದುಪ್ಪಟ್ಟ ಕೂಡ ಇದೆ. ಸೊ ನಾನು ದೇವಸ್ಥಾನಕ್ಕೆ ಹೊರಟಿದ್ನಲ್ಲ, ಹೇಗಿದ್ರೂ ಇವತ್ತು ಹೊಸ ಡ್ರೆಸ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇನ್ನು ಪೂಜೆ ಸಾಮಾನು ಮೊದಲು ಕೊಡೋಕ್ಕೆ ಅಮ್ಮನವ್ರಿಗೆ ಅಂತ ಅಂದ್ಬಿಟ್ಟು ಅದೊಂದಷ್ಟು ರೆಡಿ ಮಾಡ್ಕೊಳ್ಬೇಕು. ಕಲರ್ ಇದು ಬರುತ್ತೆ, ದುಪ್ಪಟ್ಟ ಕಲರು. ಹಾಗೆ ಫ್ರೆಂಡ್ಸ್, ಮೊದಲು ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ಟ್ರೇ ತೊಗೊಂಡಿದ್ದೀನಿ. ಅದರ ಜೊತೆಗೆ ಅಕ್ಕಿ ಕೂಡ ಒಂದು ಕವರಲ್ಲಿ ಕಟ್ಟಿಟ್ಕೊಂಡಿದ್ದೀನಿ. ಸೀರೆ ತೊಗೊಂಡಿದ್ದೀನಿ, ಜೊತೆಗೆ ಹೂವು ತೊಗೊಂಡ್ವಿ. ಹಾಗೆ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಹೂವು ನನ್ನ ಮನೆಯಿಂದನೇ ತೊಗೊಂಡು ಬಂದಿದ್ದೆ. ಇನ್ನೆಲ್ಲನೂ ಅಲ್ಲೇ ತೊಗೊಂಡ್ವಿ. ಅದನ್ನು ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಕೊನೆಗೆ ನಾವು ತೊಗೊಂಡು ಹೋಗಿರೋ ತಟ್ಟೆ ಹಂಗೆ ಎತ್ತಿಟ್ಬಿಟ್ವಿ, ಅದು ಚಿಕ್ಕದಾಯಿತು ಅಂತ ಹೇಳಿ. ಮತ್ತೇನಕ್ಕಂದರೆ ಅಲ್ಲಿ ಎಲ್ಲ ಬಳೆ, ಕಾಯಿ, ಅರಿಶಿನ, ಕುಂಕುಮ, ಬಳೆ, ಬಿಚ್ಚೋಲೆ ಅದೆಲ್ಲ ಹಾಕ್ತಾರಲ್ವ. ಸೊ ಅದೆಲ್ಲ ಸೇರಿ ನಿಂಬೆಹಣ್ಣು ಮತ್ತು ಮೋಸಂಬಿ ಹಣ್ಣು ಅದೆಲ್ಲ ಹಾಕಿದ್ರು. ಅದೆಲ್ಲ ಸೇರಿ ತುಂಬ ಆಯಿತು. ಸೊ ಹಂಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅವ್ರದ್ದೇ ತಟ್ಟೆ ಇಸ್ಕೊಂಡ್ವಿ. ಅದು ಇಸ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀನಿ.
ಹಾಗೆ ಫ್ರೆಂಡ್ಸ್ ದೇವಸ್ಥಾನದೊಳಗಡೆ ವೀಡಿಯೋ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆಮೇಲೆ ಫೈನಲಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಪೂಜೆ ಸಾಮಾನೆಲ್ಲ ಉಳಿದಿದ್ದನ್ನು ಅಂದರೆ ಅವ್ರು ಕೊಡ್ತಾರಲ್ವ ನಮಗೆ ಆ ಪ್ರಸಾದ ಅದನ್ನೆಲ್ಲ ತೆಗೆದು ನಾವು ಒಂದು ಕವರಲ್ಲಿ ಹಾಕ್ಕೊಂಡ್ವಿ. ಕವರಲ್ಲಿ ಹಾಕ್ಸ್ಕೊಂಡು ನನಗೆ ಅದು ಕಡಲೆಪುರಿ ತೊಗೊಳ್ಳೋಣ ಅಂತ ಅಂದೆ. ಅವ್ರು ಇದಾಗಿತ್ತಂತ ಅಂದ್ಬಿಟ್ಟು ತೋರಿಸ್ತಾಯಿದ್ರು. ಅದು ಆದಮೇಲೆ ಅಲ್ಲಿ ಚುರುಮುರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ದೀವಿ. ಹಾಗೆ ದೇವಸ್ಥಾನದಿಂದ ಬರ್ತಾ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನಿಗೂ ಅಲ್ಲೇ ಚುರುಮುರಿ ಎಲ್ಲ ತೊಗೊಂಡಿದ್ವಿ ಅಲ್ವಾ, ಕಡಲೆಪುರಿ ಅದನ್ನೆಲ್ಲ ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಶಿವುದು ಎಂಗೇಜ್ಮೆಂಟ್ ಫೋಟೋಸ್ ಬಂದಿತ್ತು, ಅಮ್ಮ ಕೊಟ್ಟರು ನೋಡು ಅಂತ ಅಂದ್ಬಿಟ್ಟು. ಸೊ ನಾವು ಎಂಗೇಜ್ಮೆಂಟ್ ಫೋಟೋಸ್ ನಾನು ಹಾಗೆ ಹಸ್ಬೆಂಡ್ ಇಬ್ಬರು ನೋಡಿದ್ವಿ. ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ವಿ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಪೃಥ್ವಿ ಬಂದಿದ್ದ, ಆದರೆ ಅವನ ಎಂಗೇಜ್ಮೆಂಟಿಗೆ ಬಂದಿರಲಿಲ್ಲ, ನೀನು ಮಿಸ್ ಮಾಡ್ಕೋತಾ ಇದ್ವಿ ಕಣೋ ಅಂತ ಅವನಿಗೆ ಹೇಳ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.